ಹೇಗಿದ್ದೀರಾ? ನೋಡಿ, ಪಂಚ ಗ್ಯಾರಂಟಿ. ಆ ಗ್ಯಾರಂಟಿಯಲ್ಲಿ ಎರಡನೇ ಗ್ಯಾರಂಟಿ ಯಾವುದು? ಎಲ್ಲರೂ ಹೇಳ್ತಾರೆ ಗೃಹಲಕ್ಷ್ಮಿ, ಗೃಹಲಕ್ಷ್ಮಿ. ಖಂಡಿತ ಈ ಗೃಹಲಕ್ಷ್ಮಿ ಎಷ್ಟರ ಮಟ್ಟಿಗೆ ಫೇಮಸ್ ಆಗಿದೆ ಅಂತ ಹೇಳಿದ್ರೆ, ಗೃಹಲಕ್ಷ್ಮಿಯರು ಗೃಹಲಕ್ಷ್ಮಿಗಾಗಿ ಪ್ರತಿ ತಿಂಗಳು ಪಾಪ ವೆಯ್ಟ್ ಮಾಡ್ತಾ ಇದ್ದಾರೆ. ಒಂದಷ್ಟು ಗೃಹಲಕ್ಷ್ಮಿಯರಿಗೆ 6,000 ಒಟ್ಟಿಗೆ ಅಂತೂ ಬಂದಿದೆ. 3 ತಿಂಗಳು ಪೆಂಡಿಂಗ್ ಇದ್ದಂಥ ಹಣ 1 ತಿಂಗಳ ಅಂತರದಲ್ಲೇ 6,000 ರೂಪಾಯಿ ಬಂದಿದೆ. ಅದ್ರ ಬಗ್ಗೆನೂ ಕೂಡ ಒಂದು ವಿಡಿಯೋ ಮಾಡಿದ್ವಿ ನಾವು ಸ್ಪೀಡ್ ನ್ಯೂಸ್ ಕನ್ನಡದಿಂದ. 1 ತಿಂಗಳ ಅಂತರದಲ್ಲಿ 6,000 ರೂಪಾಯಿ ಹಣ ಬಂದಿದೆ ಅಂತ. ಆ ವಿಡಿಯೋಗೆ ಏನಿಲ್ಲ ಅಂದ್ರೂ 1,00,000 ಕಮೆಂಟ್ಗಳು ಬಂತು. ಏನು ಕಮೆಂಟ್ಗಳು ಗೊತ್ತಾ? ಎಲ್ ಮೇಡಮ್ ಬಂದಿದೆ, ನಮಗೆ ಬಂದೇ ಇಲ್ವಲ್ಲ 6,000, ನೀವು 6,000 ರೂಪಾಯಿ ಬಂದಿದೆ ಅಂತ ಹೇಳ್ತೀರಲ್ಲ ಅಂತ ಹೇಳಿ. ಮೇಡಮ್, ನಾವು ಹೇಳಿದ್ದು 6,000 ರೂಪಾಯಿ ಹಣ 1 ತಿಂಗಳ ಅಂತರದಲ್ಲಿ ಬಂದಿದೆ. ಅಂದರೆ ಬಾಕಿ ಉಳಿದಿತ್ತಲ್ಲ, ಈ ಫೆಬ್ರವರಿ 15ರಿಂದ ಮಾರ್ಚ್ 15ನೇ ತಾರೀಕಿನ ಒಳಗಡೆ, ಅಂದರೆ 1 ತಿಂಗಳ ಅಂತರದಲ್ಲಿ 6,000 ರೂಪಾಯಿ ಹಣ, 3 ತಿಂಗಳು ಹಣ ಅಂದರೆ ಕಂತಾಗಿ 2,000 ರೂಪಾಯಿ ಫೆಬ್ರವರಿ 15ಕ್ಕೆ ಬಂದರೆ, ಇನ್ನೊಂದು 2,000 ರೂಪಾಯಿ ಫೆಬ್ರವರಿ 25ಕ್ಕೆ, ಇನ್ನ 1 ತಿಂಗಳು ಇನ್ನೂ 2,000 ರೂಪಾಯಿ ಮಾರ್ಚ್ 15ರ ಒಳಗಡೆ ಬಂದಿರುತ್ತೆ. ಎಲ್ಲವೂ ಸೇರಿ 6,000 ರೂಪಾಯಿ ಬಂದಿದೆ ಅಂತ. ಇದೊಂದು ಪಾಠ ನಾವು ಅವತ್ತೇ ಹೇಳಿದ್ವಿ. 15 ಜಿಲ್ಲೆಗಳ ಹೆಣ್ಣು ಮಕ್ಕಳಿಗೆ, ಗೃಹಲಕ್ಷ್ಮಿಯರಿಗೆ ಬಂದಿದೆ ಹಣ. 27ನೇ ಕಂತಿನವರೆಗೂ ಕೂಡ ಹಣ ಕ್ರೆಡಿಟ್ ಆಗಿದೆ. ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಚೆಕ್ ಮಾಡ್ಕೊಳ್ಳಿ. ಆ 15 ಜಿಲ್ಲೆಗಳ ಹೆಸರನ್ನ ಕೂಡ ಹೇಳಿದ್ವಿ. ಯಾವ ಜಿಲ್ಲೆಗಳವರು ಬಂದಿದೆ ಅವರು ಈಗಲೂ ನಮಗೆ ಕಮೆಂಟ್ ಮಾಡಿ. ಯಾವ ಜಿಲ್ಲೆಯವರು ಬಂದಿಲ್ಲ ಅವರು ಕೂಡ ಕಮೆಂಟ್ ಮಾಡಿ. ಯಾಕೆ ಬಂದಿಲ್ಲ, ಯಾಕೆ ಹೋಲ್ಡ್ ಆಗಿದೆ, ಏನು ಮಾಡಬೇಕು ಬಂದಿಲ್ಲ ಅಂದರೆ, ಎಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಬಂದಂಥ ಹೆಣ್ಮಕ್ಳು ಖುಷಿಯಾಗಿದ್ದಾರೆ, ನಮಗೂ ಸಂತೋಷ, ನಿಮಗೂ ಸಂತೋಷ. ಇನ್ನೂ ಖುಷಿ ಪಡಿ. ಬಂದಿಲ್ದಲೇ ಇದ್ದಂಥ ಹೆಣ್ಮಕ್ಳು ದುಃಖ ತಪ್ತರಾಗಿದ್ದೀರಾ ಅಂದರೆ ಬೇಜಾರಾಗ್ಬಿಟ್ಟಿದ್ದೀರಾ. ಸಹಜವಾಗೇ ಬೇಜಾರಾಗುತ್ತೆ ರೀ. ಪಕ್ಕದ ಮನೆ ಒಳಗೆ ಬಂದುಬಿಟ್ಟು ನಮಗೂ ದುಡ್ಡು ಬಂದಿಲ್ಲ ಅಂದರೆ ಬೇಜಾರಾಗಲ್ವಾ? ನೋಡ್ದಾ, ಅವಳಿಗೆ ಬಂದಿದೆ ಕಣೆ, ನಂಗೆ ಬಂದೇ ಇಲ್ವಲ್ಲೇ, ಏನಾಗಿದೆಯೋ ಗೊತ್ತಿಲ್ಲ ಅಂತ ನೀವೇ ಮಾತಾಡ್ಕೋತೀರಾ. ಅವ್ರು ಸುಮ್ಮನಿರ್ತಾರ, ನಂಗೆ ಬಂತು ಗೃಹಲಕ್ಷ್ಮಿ, ನಾನು ಬ್ಯಾಂಕಿಗೆ ಹೋಯ್ತಾ ಇದ್ದೀನಿ ತಗೋಬರಕ್ಕೆ ಅಂತ ಹೇಳ್ತಾರೆ. ಪಾಪ ಪಕ್ಕದ ಮನೆಯವ್ರಿಗೆ ಬಂದಿರಲ್ಲ. ನಂಗೆ ಯಾಕೋ ಬಂದೇ ಇಲ್ವಲ್ಲ, 2 ತಿಂಗಳಾಯ್ತು, 3 ತಿಂಗಳಾಯ್ತು, ಏನಾಗಿರಬೇಕು, ಬ್ಯಾಂಕ್ ಅವ್ರು ಏನಾದ್ರು ಓಲ್ಡ್ ಗಿಲ್ಡ್ ಮಾಡೋರ, ಏನಾದರೂ ಪ್ರಾಬ್ಲಮ್ ಆಗೈತಾ ಅಂತ ಹೇಳಿ ನೀವು ಏನು ಮಾಡೋದು ಗೊತ್ತಾಗ್ತಿಲ್ವಲ್ಲ ಅಂತ ಇರ್ತೀರ, ತಲೆ ಕೆಡಿಸ್ಕೊಂಡ್ಬಿಡ್ತಿರ್ತೀರ. ಎಲ್ಲೋ ಕೇಳ್ಬೇಕು ನಾನು, ಏನು ಮಾಡಬೇಕು ಅಂತ ಹೇಳಿಬಿಟ್ಟು ನಿಮ್ಮ ಹಸ್ಬೆಂಡ್ಗೋ ಅಥವಾ ನಿಮ್ಮ ಮಗಂಗೋ ಹೇಳ್ತೀರಾ. ನಿಮ್ಮ ಮಗನೋ, ಅಯ್ಯೋ ಹೋಗಮ್ಮ, ಅದೇನಾಗಿದೆಯೋ, ನಂಗೆ ಕೆಲಸ ಇದೆ, ನನಗಂತೂ ಹೋಗೋಕ್ಕಾಗಲ್ಲ ಅಂತ. ನಿಮ್ಮ ಮನೆಯವರು, ಅಯ್ಯೋ ನಿಂದೊಂದು 2,000 ರೂಪಾಯಿ ಅಂತೀಯ, ನನಗೆ ಬೇಕಾದಷ್ಟು ಕೆಲಸ ಇದೆ, ನನಗೆ ನೀನು ಕೊಡ್ತೀಯಾ, ಹೋಗಲ್ಲಿ ವಿಚಾರಿಸ್ಕೊ ಹೋಗು ಅಂತಾರೆ. ಆದರೆ ನಿಮಗೆ ಗೊತ್ತಿರಲ್ಲ ಎಲ್ಲೋಗಿ ವಿಚಾರಿಸ್ಕೋಬೇಕು ಅಂತ ಹೇಳಿ. ನೋಡಿ, ಇನ್ನೂ ನಿಮಗೆ ಹಣ ಬಂದಿಲ್ಲ. ಎಷ್ಟೋ ಹೆಣ್ಮಕ್ಳಿಗೆ 27ನೇ ಕಂತಿನ ಹಣ ಕೂಡ ಬಂದಿದೆ, ಖುಷಿಯಾಗಿದ್ದಾರೆ. ಯುಗಾದಿ ಹಬ್ಬ ಖುಷಿಯಾಗಿ ಸೆಲೆಬ್ರೇಟ್ ಮಾಡಿದ್ದಾರೆ. ರಂಜಾನು ಮಾಡಾಗೋಯ್ತು. ಎಲ್ಲ ಹಬ್ಬ ಮುಗಿದ್ರೂ ಕೂಡ ನಮ್ಮ ರಾಜ್ಯದ ಒಂದಷ್ಟು ಹೆಣ್ಣು ಮಕ್ಕಳಿಗೆ ಇನ್ನೂ 2,000 ರೂಪಾಯಿ ಹಣ ಬಂದಿಲ್ಲ. ಬಂದಿಲ್ದವರು ನಮಗೆ ಲಕ್ಷಾಂತರ ಕಮೆಂಟ್ ಬಂದಿದೆ. ಅದಕ್ಕೋಸ್ಕರನೇ ಈ ವಿಡಿಯೋ ಮಾಡ್ತಾ ಇರೋದು. ಬಂದಿಲ್ಲ ಅಂತ ಹೇಳಿದ್ರೆ ಏನು ಮಾಡಬೇಕು ಹಾಗಾದರೆ? ನೋಡಿ, ಒಂದಷ್ಟು ಸರಳ ವಿಧಾನಗಳನ್ನು ತಿಳಿಸ್ಕೊಡ್ತೀನಿ. ನೀವು ಇದನ್ನು ಬರ್ಕೊಳ್ಳಿ. ಕೆಲವೊಂದಿಷ್ಟು ನಂಬರ್ಗಳನ್ನು ಕೊಡ್ತೀನಿ, ಫೋನ್ ನಂಬರ್. ಆ ನಂಬರ್ಗೆ ಕಾಲ್ ಮಾಡಿ ನೀವು ತಿಳ್ಕೊಬೋದು. ಅಥವಾ ನಿಮ್ಮ ಮನೇಲಿ ಎಜುಕೇಟೆಡ್ ಇರ್ತಾರೆ, ನಿಮ್ಮ ಮಕ್ಕಳುಗಳಿರ್ತಾರೆ, ಅವರು ಆ ವೆಬ್ಸೈಟ್ಗೆ ಹೋದರೆ ಚೆಕ್ ಮಾಡಿದ್ರೆ ಅಲ್ಲೂ ಕೂಡ ಗೊತ್ತಾಗತ್ತೆ. ನೋಡಿ, ಒಂದು ಆಧಾರು ಬ್ಯಾಂಕ್ ಲಿಂಕು ಸಮಸ್ಯೆ ಆಗಿರುತ್ತೆ. ಫಸ್ಟ್ ರೀಸನ್ನು ಆಧಾರ್ ಕಾರ್ಡು ಮತ್ತು ಆಧಾರು ಬ್ಯಾಂಕ್ ಲಿಂಕು ಇದೇನಾದರೂ ಸಮಸ್ಯೆ ಆಗಿದ್ರೂ ಕೂಡ ನಿಮ್ಮ ಗೃಹಲಕ್ಷ್ಮಿ ಹಣ ಬರಲ್ಲ, ಅದು ಹೋಲ್ಡ್ ಆಗಿರುತ್ತೆ. ಅಥವಾ ಒಂದಷ್ಟು ತಾಂತ್ರಿಕ ಕಾರಣ, ಟೆಕ್ನಿಕಲ್ ಇಶ್ಯೂ, ನಿಮ್ಮ ತಾಲೂಕಲ್ಲಿ ಏನಾದರೂ ಒಂದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಇದ್ದರೆ 1 ವಾರ ಅಥವಾ 15 ದಿನನೇ ಲೇಟ್ ಆಗುವಂತಹ ಚಾನ್ಸಸ್ಗಳು ಕೂಡ ಇದೆ. ಇದೊಂದು ರೀಸನ್ನು. ಮತ್ತೆ KYC ಅಪ್ಡೇಟ್ ಆಗದ ಕಾರಣ, ನಿಮ್ಮ KYC ಏನಾದರೂ ಅಪ್ಡೇಟ್ ಆಗಿಲ್ಲ ಅಂತ ಹೇಳಿದ್ರೆ ಹಣ ಹೋಲ್ಡ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಇದು 3ನೇ ರೀಸನ್, ಕಾರಣ. ನೋಡಿ, ಈ ತಾಂತ್ರಿಕ ದೋಷ, ಟೆಕ್ನಿಕಲ್ ಇಶ್ಯೂಗಳನ್ನು ಸರಿಪಡಿಸೋದಕ್ಕೆ ಶೀಘ್ರವಾಗಿ ಹಣ ಬರಬೇಕು ಅಂದರೆ ಏನು ಮಾಡಬೇಕು ಮೇಡಮ್ ಅಂತ ನೀವೀಗ ಕೇಳ್ತೀರಾ.
ಏನು ಮಾಡಬೇಕು ನೋಡಿ, ಇದನ್ನು ಯಾರು ಮಾಡಬೇಕು ಅಂತ ಹೇಳಿದ್ರೆ, ಈಗ ನಾನು ಹೇಳ್ತಾ ಇದ್ದೀನಲ್ಲ ಈ ಮೆಥಡ್, 27 ಕಂತು, ಒಂದು 10 ಕಂತು 15 ಕಂತು ಹಣ ಬಂದಿರುತ್ತೆ, ಒಂದು 4-5 ಕಂತಿನ ಹಣ ಪೆಂಡಿಂಗ್ ಉಳ್ಕೊಂಡಿರುತ್ತೆ, ಅವರು ನಾನು ಹೇಳೋ ರೂಲ್ಸನ್ನು ಫಾಲೋ ಮಾಡಿ. ನೋಡಿ, DBT ಕರ್ನಾಟಕ ಆ್ಯಪ್ ಅನ್ನುವಂತಹ ಆ್ಯಪ್ ಇದೆ, ಅಥವಾ 1902 ಈ ಸಹಾಯವಾಣಿಗೆ ಸಂಪರ್ಕ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ಕೊಡ್ತಾರೆ. 1902 ನೋಡಿ, ಅದರ ಜೊತೆಗೆ ನೀವು ಹತ್ತಿರದ ನಿಮ್ಮ ಅಕೌಂಟ್ ಯಾವಿರುತ್ತೋ ಆ ಬ್ಯಾಂಕಿಗೆ ಹೋಗಿ ಅಲ್ಲಿ ಸಂಪರ್ಕವನ್ನು ಮಾಡಿ, ಗ್ರಾಮ 1ಗೆ ಹೋಗಿ ಅಥವಾ ಬೆಂಗಳೂರು 1ಗೆ ಇಲ್ಲಿಗೆ ಹೋಗಿ ಅಥವಾ ಗ್ರಾಮ ಪಂಚಾಯತಿಗೆ ಹೋಗಿ, ಇಲ್ಲಿಗೆ ಹೋಗಿ ನೀವು ಚೆಕ್ ಮಾಡಿಸ್ಕೊಂಡ್ರೆ ಏನಾಗಿದೆ ಸಮಸ್ಯೆ, ಯಾಕೆ ಹಣ ಹೋಲ್ಡ್ ಆಗಿದೆ, ಯಾಕೆ ನಮಗೆ ಬರ್ತಾ ಇಲ್ಲ, ಪಕ್ಕದ ಮನೆಯೊಳಗೆ ಹಣ ಬಂದಿದೆ, ನಮ್ಮ ಮನೆಗೆ ಯಾಕೆ ಬರ್ತಾ ಇಲ್ಲ, ನಮ್ಮ ಮುನ್ಲು ಮನೆಯವ್ರಿಗೆ ಹಣ ಬಂದಿದೆ, ನಮ್ಮ ಹಿಂದ್ಲು ಮನೆಯವ್ರಿಗೆ ಹಣ ಬಂದಿದೆ, ನಮಗೆ ಯಾಕೆ ಬರ್ತಾ ಇಲ್ಲ, ಇದೆಲ್ಲದರ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ. ಗ್ರಾಹಕ ಸೇವಾ ಕೇಂದ್ರ ಅಥವಾ ಬ್ಯಾಂಕಿಗೆ ಭೇಟಿ ಕೊಡಿ, ಗ್ರಾಮ ಪಂಚಾಯತಿಗೆ ಭೇಟಿ ಕೊಡಿ, ಅಥವಾ ಗ್ರಾಮ 1ಗೆ ಭೇಟಿ ಕೊಡಿ, ಅಥವಾ ಬೆಂಗಳೂರವರಾಗಿದ್ದರೆ ಬೆಂಗಳೂರು 1ಗೆ ಭೇಟಿ ಕೊಡಿ. KYC ಮತ್ತು ಆಧಾರ್ ಲಿಂಕನ್ನು ಪರಿಶೀಲನೆ ಮಾಡ್ಕೊಳ್ಳಿ. 1902 ಈ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬಹುದು. ಇದಿಷ್ಟು ನಿಮ್ಮ ಡೌಟು ಕ್ಲಿಯರು. ಬಂದಂಥ ಹೆಣ್ಮಕ್ಳು ಖುಷಿಯಾಗಿರಿ. ಬರ್ದಿಲ್ದಲೇ ಇದ್ದಂಥವರು ನಾನು ಹೇಳಿರುವಂತಹ ಕೆಲವೊಂದಿಷ್ಟು ರೂಲ್ಸ್ಗಳನ್ನು ಫಾಲೋ ಮಾಡಿ, ಖಂಡಿತವಾಗ್ಲೂ ಕೂಡ ನಿಮ್ಮ ಹಣ ಬರುತ್ತೆ. 4 ತಿಂಗಳದ್ದು ಪೆಂಡಿಂಗ್ ಉಳಿದಿದ್ಯಾ, ಒಟ್ಟಿಗೆ 8,000 ರೂಪಾಯಿ ಬರುತ್ತೆ ರೀ. 3 ತಿಂಗಳದ್ದು ಉಳಿದಿದ್ಯಾ, ಒಟ್ಟಿಗೆ 6,000 ರೂಪಾಯಿ ಬರುತ್ತೆ. ಇಲ್ವಾ, ಹಂತವಾಗಿ 2,000 ರೂಪಾಯಿ ಖಂಡಿತವಾಗ್ಲೂ ಬಂದೇ ಬರುತ್ತೆ.